ಓಕೆ. ತೆಲುಗು ಆಕ್ಟರ್ಸ್ ಬಗ್ಗೆ ರ್ಯಾಪಿಡ್ ಫೈರ್ ಇದೆ. ಅಲ್ಲು ಅರ್ಜುನ್. ಅಲ್ಲು ಅರ್ಜುನ್ ಅವರು ಪೇಷನ್ಸ್, ಹ್ಮ್. ಬಹಳ ಒಂದು ಪೇಷಂಟ್ ಆಗಿ ವರ್ಕ್ ಮಾಡುವಂತ ಒಂದು ವ್ಯಕ್ತಿ ಅವರು. ಸಿನಿಮಾ ಮಾಡಬೇಕಾದ್ರೆ ನನಗೆ ಅರ್ಥ ಆಯ್ತು. ಅಂಡ್ ಡೆಡಿಕೇಶನ್ ಆಸ್ ವೆಲ್, ಬಹಳ ಡೆಡಿಕೇಟೆಡ್ ಆಗಿ ಮಾಡ್ತಾರೆ. ಸೊ ಇಟ್ಸ್ ಎ ಪೇಷನ್ಸ್ ಅಂಡ್ ಡೆಡಿಕೇಶನ್ ಅಲ್ಲು ಅರ್ಜುನ್ ಸರ್. ಜೂನಿಯರ್ NTR. NTR ಸರ್ ಅಗೇನ್ ಎನರ್ಜಿ, ಅವರ ಎನರ್ಜಿ ಬಹಳ ಒಂದು ಸೆಟ್ ಅಲ್ಲೇ ಒಂದು ಎನರ್ಜಿ ಕ್ರಿಯೇಟ್ ಮಾಡುತ್ತೆ. ಸೊ ಎಸ್, ಐ ವುಡ್ ಸೇ ಎನರ್ಜಿ ಅಂತ. ನಂಗೆ ಈಗೊಂದು ಡೌಟ್ ಬರ್ತಾ ಇದೆ, ನಿಮ್ಮ ಹೆಸರು ತಾರಕ್ಕು, ಅವ್ರ ಹೆಸರು ಕೂಡ ತಾರಕ್ ಅಂತಾರೆ. ಹೌದು. ದೇವರ ಸಿನಿಮಾದಲ್ಲಿ ಏನಾದ್ರು ಆಕ್ಟ್ ಮಾಡ್ತಾರೆ ಒಂದ್ಸಲ, ತಾರಕ್ ಅಂದಾಗ ಮುಖಾಮುಖಿ ಇಬ್ರು ರಿಯಾಕ್ಟ್ ಮಾಡ್ತಾರೆ, ಆತರ ಇದೆಯಾ? ಆಗಿತ್ತು. ಇನ್ಫ್ಯಾಕ್ಟ್ ಫಸ್ಟ್ ಅಲ್ಲೇ ಡಿಸೈಡ್ ಮಾಡಿದ್ರು, ನಿಮ್ಮನ್ನ ಪೊನ್ನಪ್ಪ ಅಂತಾನೆ ಕರಿತೀವಿ ಸೆಟ್ ಅಲ್ಲಿ, ಯಾಕಂದ್ರೆ ಆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ, ಅದು ಸರಿ ಹೋಗಲ್ಲ ಅಂತ ಹೇಳಿ. ಸೊ ಒಂದು ದಿನ ನಮ್ಮ ಕ್ಯಾಮ್ರಾಮನ್ ಸರ್, DOP ಸರ್ ಯಾರಿದ್ದಾರೆ, ರತ್ನವೇಲು ಅವರು, ನಾನು NTR ಸರ್ ಎದುರು ಬದ್ರು ನಿಂತಿದೀವಿ ಆ ಸೀನ್ ಅಲ್ಲಿ. ಅಷ್ಟರಲ್ಲಿ ತಾರಕ್ ಸ್ವಲ್ಪ ಹಿಂದೆ ಬನ್ನಿ ಅಂದ್ರು. ನಾವಿಬ್ರು ಹಿಂದಕ್ಕೆ ಹೋದ್ವಿ. ಅವಾಗ ಅವರು ಸರ್ ನೀವಲ್ಲ, ತಾರಕ್ ಹೇಳ್ತಾ ಇದೀನಿ ಅಂದ್ರು. ಸಾರಿ ಸರ್, ಪೊನ್ನಪ್ಪ. ಇಲ್ಲ ಪರವಾಗಿಲ್ಲ, ತಾರಕ್ ಅಂತಾನೆ ಕರೀರಿ, ತೊಂದ್ರೆ ಇಲ್ಲ. ತಾರಕ್ ಅನ್ನೋದು ಒಂದ್ ಒಳ್ಳೆ ಹೆಸರು, ನಮ್ಮ ತಾತನಿಂದ ಬಂದಿದೆ, ಒಳ್ಳೆ ಹೆಸರಲ್ವಾ ಅಂತ ನಾನು ಕೇಳಿದ್ರು. ಹೌದು ಸರ್, ಒಳ್ಳೆ ಹೆಸರು ಅಂತಂದೆ. ಸೊ ಅದೊಂದು ಇನ್ಸಿಡೆಂಟ್ ಆತರ ಒಂದು ನಡೆದಿತ್ತು. ಓಕೆ. ರಾಮ್ ಚರಣ್ ಸರ್ದು ನನಗನ್ಸೋ ಹಾಗೆ ಇಂಟೆನ್ಸಿಟಿ. ರೀಸೆಂಟ್ ಆಗಿ ನಾನು RRR ನೋಡಿದ್ಮೇಲೆ ನನಗೆ ಬಹಳ ಇಷ್ಟ ಆಗಿದ್ದಂತ ಒಂದು ಇಂಟೆನ್ಸ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರು. ಸೊ ಐ ವುಡ್ ಸೇ ಅವರ ಇಂಟೆನ್ಸಿಟಿ ಬಹಳ ಚೆನ್ನಾಗಿರುತ್ತೆ. ಡಾರ್ಲಿಂಗ್ ಪ್ರಭಾಸ್ ಅವರು ಡಾರ್ಲಿಂಗ್, ನೀವ್ ಹೇಳ್ದಾಗೆ. ಇನ್ಫ್ಯಾಕ್ಟ್ ಸಿನಿಮಾ ಅನ್ನೋದಕ್ಕಿಂತ ಸಿನಿಮಾ ಹೊರಗೆ ಹೇಗಿರ್ತಾರೆ ಅನ್ನೋದು ಅವ್ರ ಬಗ್ಗೆ ಬಹಳಷ್ಟು ಚರ್ಚೆ ನಡೀತಾ ಇರುತ್ತೆ. ಬಹಳ ಕಾಮ್ ಆಗಿ ಜನರನ್ನ ನೋಡ್ಕೊಂಡು, ಒಂದು ರಾಜ ಅವರ ಪ್ರಜೆಗಳು ಬಂದಾಗ ಹೇಗ್ ನೋಡ್ಕೋತಾರ ಆ ತರ ಸೆಟ್ ಅಲ್ಲಿ ಇರ್ತಾರೆ. ಊಟ ಮಾಡಿದ್ರ ಏನ್ ಬೇಕು ಊಟಕ್ಕೆ ಅನ್ನೋಂತ ಒಂದು ಇದರಲ್ಲಿ ಕೇಳ್ತಿರ್ತಾರೆ ಅಂತ. ಮೇ ಬಿ ಅವ್ರಿಗೊಂದು ಪಾಯಿಂಟ್ ಕೊಡ್ಬೇಕು ಅಂದ್ರೆ ಭೀಮಸೇನ ನಳಮಹಾರಾಜ ಅಂತ ಹೇಳಿ, ಅವ್ರು ಕುಕ್ ಮಾಡಲ್ಲ, ಬಟ್ ಫುಡ್ ಬಗ್ಗೆ ಅಷ್ಟೊಂದು ಕಾಳಜಿ ತಗೋತಾರೆ ಅನ್ನೋ ರೀಸನ್ಗೋಸ್ಕರ ಅವರು ಘಟಾನುಘಟಿ ಬೇರೆ. ಸೊ ಸರಿ ಹೋಗ್ಬಹುದು ಇದಕ್ಕೆ ಅಂತ ಅನ್ಸುತ್ತೆ. ವಿಜಯ್ ದೇವರಕೊಂಡ ಅವರು ಅಗೇನ್ ಕಲ್ಟ್ ಆಕ್ಟರ್. ಒಂದ್ ಸ್ವಲ್ಪ ಎಲ್ಲಾ ಕ್ಯಾರೆಕ್ಟರ್ಸ್ನು ಬೇರೆ ರೀತಿಯಲ್ಲಿ ಅಪ್ರೋಚ್ ಮಾಡ್ತಾರೆ. ಸೊ ಐ ವುಡ್ ಸೇ ಕಲ್ಟ್ ಆಕ್ಟರ್ ಅಂತಾನೆ ಹೇಳ್ಬಹುದು. ಮೆಗಾಸ್ಟಾರ್ ಚಿರಂಜೀವಿ ಸರ್ ಬಗ್ಗೆ ಒಂದು ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಬಹಳನೇ ಕಷ್ಟ. ಬಹಳ ವರ್ಷಗಳಿಂದ ಒಂದು ತೆಲುಗು ಫಿಲ್ಮ್ ಇಂಡಸ್ಟ್ರಿನ ಮೇಲೆತ್ಕೊ ಒನ್ ಆಫ್ ದ ಪಿಲ್ಲರ್ಸ್ ಅಂದ್ರೆ ತಪ್ಪಾಗಲ್ಲ ಚಿರಂಜೀವಿ ಸರ್ ಅವರು. ಅವ್ರ ವಿಷಯಕ್ಕೆ ಬಂದಾಗ ಹೀಸ್ ಟೋಟಲ್. ಇವ್ರೆಲ್ಲರಿಗೂ ನಾವೇನ್ ಹೇಳ್ಬಹುದೋ ಅದೆಲ್ಲ ಸೇರಿದ್ರೆ ಚಿರಂಜೀವಿ ಸರ್ ಆಗ್ತಾರೆ ಅಂತ ನನಗೆ ಅನ್ಸುತ್ತೆ. ನ್ಯಾಚುರಲ್ ಸ್ಟಾರ್ ನಾನಿ ಅವ್ರದ್ದು ನನಗೆ ಪರ್ಸನಲ್ ಆಗಿ ಇಷ್ಟ ಆಗುವಂತ ಒಂದು ಕ್ವಾಲಿಟಿ ಏನಂದ್ರೆ, ಎಲ್ಲಾ ಒಂದು ಕ್ಯಾರೆಕ್ಟರ್ನು ಬಹಳ ನ್ಯಾಚುರಲ್ ಆಗಿ ಅವರು ಇದು ಮಾಡ್ತಾರೆ. ಅದು ನ್ಯಾಚುರಲ್ ಸ್ಟಾರ್ ಅಂತ ಬಂದಿರೋ ಒಂದು ಕಾರಣ ಕೂಡ ಅದೇ. ಅವರ ಆ ಕ್ಯಾರೆಕ್ಟರ್ಸ್ ನ ಚೂಸ್ ಮಾಡೋದ ಆಗ್ಲಿ ಅಥವಾ ಸ್ಟೋರಿನ ಚೂಸ್ ಮಾಡೋದಾಗ್ಲಿ ಬಹಳ ಒಂದು ಒಳ್ಳೆ ಥಾಟ್ ಪ್ರೊಸೆಸ್ ಇರುವಂತ ಒಂದು ಮನುಷ್ಯ. ಸೊ ಐ ವುಡ್ ಸೇ ವೆರಿ ಏನಂತಾರೆ, ಥಾಟ್ಫುಲ್ ಸಿನಿಮಾ ಮೇಕರ್ ಅಂತಾನೆ ಹೇಳ್ಬೋದು. ಮಹೇಶ್ ಬಾಬು ಅವರು ನನಗೆ ಪರ್ಸನಲ್ ಆಗಿ ಅನ್ಸೋದು ಸ್ಟೈಲ್. ಬಹಳ ಇತ್ತೀಚೆಗಂತೂ ಬಹಳ ಸ್ಟೈಲಿಶ್ ಆಗಿ ಕಾಣ್ತಾ ಇದಾರೆ. ಹೇರ್ ಸ್ಟೈಲ್ ಆಗ್ಲಿ ಅಥವಾ ಅವರ ಲುಕ್ ಆಗ್ಲಿ, ಅವರ ಡ್ರೆಸ್ಸಿಂಗ್ ಸ್ಟೈಲ್ ಆಗ್ಲಿ ನನಗೆ ಬಹಳ ಇಷ್ಟ ಆಗುತ್ತೆ. ನನಗೆ ಅವರ ಒಂದು ವೆರಿ ಸ್ಟೈಲಿಶ್ ಮ್ಯಾನ್ ಅಂತ ಹೇಳಬಹುದು. ಪವನ್ ಕಲ್ಯಾಣ್ ಪವರ್ ಅಗೇನ್, ಬಹಳ ಪವರ್ಫುಲ್ ವ್ಯಕ್ತಿ. ಇನ್ಫ್ಯಾಕ್ಟ್ ಸಿನಿಮಾ ಅಲ್ಲಾದ್ರೂ ಆಗ್ಲಿ ಅಥವಾ ಪೊಲಿಟಿಕ್ಸ್ ಅಲ್ಲಾದ್ರೂ ಆಗ್ಲಿ ಆ ಪವರ್ನ, ಅವ್ರ ಪ್ರೆಸೆನ್ಸ್ ನ ಅವ್ರು ತೋರ್ಸ್ಕೊಂಡ್ ಬರ್ತಿದ್ದಾರೆ. ಸೊ ಅವ್ರಿಗೆ ಇರುವಂತ ಹೆಸರು ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಇರುವಂತ ಟೈಟಲ್ ಪವರ್ ಸ್ಟಾರ್ ಅಂತ. ಸೊ ಅವರಿಗೆ ಪವರ್ ಅಂತಾನೆ ಕೊಡಬಹುದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.